ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. IPL 2026ರ ಟೂರ್ನಿಯಲ್ಲಿ ನಿನ್ನೆಯ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 23 ರನ್ಗಳ ಅಂತರದಿಂದ ಮಣಿಸಿದ್ದು ಮಾತ್ರವಲ್ಲದೆ ಈ ಗೆಲುವಿನ ಬಳಿಕ ಪಂಜಾಬ್ ತಂಡವನ್ನ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಟ್ರೋಲ್ ಮಾಡಲಾಗಿದೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಮೈದಾನದಲ್ಲಿ ಭಾನುವಾರ ನಡೆದ ಲೀಗ್ ಹಂತದ ಪಂದ್ಯದಲ್ಲಿ ಬೆಂಗಳೂರು ತಂಡ ಪಂಜಾಬ್ ತಂಡವನ್ನ 23 ರನ್ಗಳ ಅಂತರದಲ್ಲಿ ಮಣಿಸಿ IPL 2026ರ ಟೂರ್ನಿಯ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ. ಬೆಂಗಳೂರು ತಂಡ ನೀಡಿದ 223 ರನ್ಗಳ ಬೃಹತ್ ಗುರಿಯನ್ನ ಬೆನ್ನು ಹತ್ತಿದ ಪಂಜಾಬ್ ತಂಡ 20 ಓವರ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಿ 23 ರನ್ಗಳ ಅಂತರದ ಹೀನಾಯ ಸೋಲು ಕಂಡಿತು. ಪಂಜಾಬ್ ಪುರ ಕೋಬರ್ ಕನೋಲಿ 37 ರನ್ಗಳನ್ನ ಬಾರಿಸಿದ್ರೆ ಸೂರ್ಯಾಂಶ್ ಪಡೆಗೆ 35 ರನ್ಗಳನ್ನ ಬಾರಿಸಿದ್ದಾರೆ. ಮಾರ್ಕಸ್ ಸ್ಟೋಯ್ನಿಸ್ 37 ಮತ್ತು ಶಶಾಂಕ್ ಸಿಂಗ್ 56 ಗೆಲುವಿಗಾಗಿ ಶತ ಪ್ರಯತ್ನವನ್ನ ಪಟ್ಟರೂ ಕೂಡ ಪಂಜಾಬ್ ತಂಡವನ್ನ ಗೆಲುವಿನ ದಡ ಸೇರಿಸಲಾಗಲಿಲ್ಲ. ಇಂದಿನ ಗೆಲುವಿನ ಬಳಿಕ RCB ಅಂಕಗಳಿಗೆ 18ಕ್ಕೆ ಏರಿಕೆಯಾಗಿದ್ದು ಮಾತ್ರವಲ್ಲದೆ ಮೊಟ್ಟ ಮೊದಲ ತಂಡವಾಗಿ ಪ್ಲೇ ಆಫ್ಗೆ ಅರ್ಹತೆ ಪಡೆದಿದೆ. ಇತ್ತ RCB ವಿರುದ್ಧ ಸೋತ ಪಂಜಾಬ್ ಪ್ಲೇ ಆಫ್ ರೇಸ್ನಿಂದ ಹೊರಬೀಳುವ ಆತಂಕದಲ್ಲಿದೆ. ಇತ್ತ ಕೊನೆಯ ಲೀಗ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದ್ರೆ RCBಗೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನ ಖಚಿತವಾಗಲಿದೆ. ಸೋತರೂ ಇತರ ಪಂದ್ಯಗಳ ಫಲಿತಾಂಶ ಅನುಕೂಲಕರವಾಗಿದ್ರೆ ಟಾಪ್ 2 ಸ್ಥಾನ ಉಳಿದುಕೊಳ್ಳುವಂತ ಅವಕಾಶ ತಂದಿಕ್ಕಿದೆ. ಇನ್ನು 13 ಪಂದ್ಯಗಳಲ್ಲಿ 6 ಗೆಲುವುಗಳೊಂದಿಗೆ 13 ಅಂಕಗಳನ್ನ ಹೊಂದಿರುವಂತಹ ಪಂಜಾಬ್ ಕಿಂಗ್ಸ್ ಇದೀಗ IPL 2026ರ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಪ್ಲೇ ಆಫ್ ಆಸೆಯನ್ನ ಜೀವಂತವಾಗಿಡೋದಕ್ಕೆ ಪಂಜಾಬ್ ಕಿಂಗ್ಸ್ ತಮ್ಮ ಮುಂದಿನ ಪಂದ್ಯವನ್ನ ಕಡ್ಡಾಯವಾಗಿ ಗೆಲ್ಲಲೇಬೇಕಾಗಿದೆ. ಒಂದು ವೇಳೆ ಗೆದ್ದರೂ ಪ್ಲೇ ಆಫ್ ಪ್ರವೇಶ ಖಚಿತವಾಗೋದಿಲ್ಲ. ಇತರೆ ತಂಡಗಳ ಪ್ರದರ್ಶನದ ಮೇಲೆ ಪಂಜಾಬ್ ಪ್ಲೇ ಆಫ್ ಭವಿಷ್ಯ ನಿಂತಿದೆ. ಈ ಮೂಲಕ ಕಳೆದ IPL 2025ರ ರನ್ನರ್ ಅಪ್ ತಂಡಕ್ಕೆ ಈಗ ಪ್ಲೇ ಆಫ್ ಸಾಧ್ಯತೆಗಳು ಬಹಳ ಕಡಿಮೆಯಾಗಿದೆ.